ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ತಿರುಪತಿ KSTDC ಒನ್ ಡೇ ಟೂರ್ ಪ್ಯಾಕೇಜ್ ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಮಾಡಿರೋ ಮಿಸ್ಟೇಕ್ನ ದಯವಿಟ್ಟು ನೀವು ಯಾರು ಮಾಡೋದಕ್ಕೆ ಹೋಗಬೇಡಿ. ನಾವು ಏನು ಮಿಸ್ಟೇಕ್ ಮಾಡಿದ್ದೀವಿ ಅಂತ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹೇಳ್ತೀನಿ. ನಾವು KSTDCಯಲ್ಲಿ ತಿರುಪತಿ ಪ್ಯಾಕೇಜ್ನ ಬುಕ್ ಮಾಡಿದ್ದು. ಇದು ಒನ್ ಡೇ ಟ್ರಿಪ್ ಆಗಿರೋದ್ರಿಂದ ನಾವು ಪೇ ಮಾಡಿದ್ದು 2400 rupees ಒಬ್ಬರಿಗೆ ಮಾತ್ರ. ನಾವು ಬೆಂಗಳೂರು ಟು ತಿರುಪತಿ ಪ್ಯಾಕೇಜ್ ಬುಕ್ ಮಾಡಿರೋದ್ರಿಂದ ಟಿಕೆಟ್ ಬುಕ್ ಮಾಡೋಗೇನೆ ನಿಮಗೆ ಕೆಲವೊಂದು ಪಿಕಪ್ ಪಾಯಿಂಟ್ನ ಅವ್ರು ಹೇಳ್ತಾರೆ. ನಿಮಗೆ ಮನೆಗೆ ಯಾವುದು ನಿಯರೆಸ್ಟ್ ಇದೆಯೋ ಅಲ್ಲಿ ಹೋಗಿ ವೆಯ್ಟ್ ಮಾಡಬೇಕು. ನಮಗೆ ಪಿಕಪ್ ಟೈಮಿಂಗ್ ಬಂದು 8:30. ಆದ್ದರಿಂದ ನಾವು ಮನೆಯಿಂದ 6:30ಗೆ ಹೊರಟು ಕರೆಕ್ಟಾಗಿ ಡೆಸ್ಟಿನೇಷನ್ ರೀಚ್ ಆದ್ವಿ. ನಾವು ವೇಟ್ ಮಾಡ್ತಿದ್ದಿದ್ದು ಹಡ್ಸನ್ ಸರ್ಕಲ್ ಆಪ್ಕಮ್ಸ್ ಹತ್ರ ನಮ್ಮ ಪಿಕಪ್ ಪಾಯಿಂಟ್ ಇದ್ದಿದ್ದು. ಅಂತೂ ಇಂತೂ ಬಸ್ ಬಂದಿದ್ದು 9:30ಗೆ, ಬಟ್ ಹೇಳಿದ್ದು 8:30 ಅಂತ. ಹೀಗೆ ಎಲ್ಲರೂ ಪಿಕಪ್ ಮಾಡಿ ನಾವು ಹೊರಡೋ ಅಷ್ಟರಲ್ಲಿ ಆಲ್ರೆಡಿ 10 o'clock ಆಗಿಬಿಟ್ಟಿತ್ತು. ಬ್ಯಾಂಗ್ಳೂರು ಬಿಟ್ಟು ಸ್ವಲ್ಪ ದೂರ ಬಂದ ಮೇಲೆ ಆಲ್ರೆಡಿ 10:30 ಆಗಿತ್ತು. ಆ ಟೈಮ್ನಲ್ಲಿ ಈ ಹೋಟೆಲ್ ಹತ್ರ ನಿಲ್ಲಿಸ್ತಾರೆ. ಬೇಕಿದ್ದವರು ಟೀ, ಕಾಫಿ ಅಥವಾ ವಾಶ್ರೂಮ್ ಏನಾದರೂ ಇದ್ರೂ ಮುಗಿಸ್ಕೋಬೋದು. ಇದು ತಿರುಪತಿಗೆ ಹೋಗೋಕ್ಕೆ ಮುಂಚೆ ಲಾಸ್ಟ್ ಸ್ಟಾಪ್ ಆಗಿರುತ್ತೆ. ಇದೇ ನೋಡಿ KSTDC ತಿರುಪತಿ ಪ್ಯಾಕೇಜ್ ಕರ್ನಾಟಕ ಟೂರಿಸಂ ಬಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ಇದರಲ್ಲಿ ಸ್ಪೆಷಲ್ ದರ್ಶನ 300 rupeesದು ಇನ್ಕ್ಲೂಡ್ ಆಗಿರಲಿಲ್ಲ. ನಾವು ಬುಕ್ ಮಾಡೋಕ್ಕೆ ಮುಂಚೆನೇ ಇದನ್ನು ನೋಡ್ಕೊಂಡಿರಲಿಲ್ಲ. ಅದೇ ನಮಗೆ ದೊಡ್ಡ ಮಿಸ್ಟೇಕ್ ಆಯಿತು. ಇನ್ನೂ ಹೇಳಬೇಕಂದ್ರೆ ಬಸ್ಸಲ್ಲಿ ಬಂದಿರೋ ಅರ್ಧಕ್ಕರ್ಧ ಜನಕ್ಕೆ ಈ ವಿಷಯ ನಮ್ಮ ಥರನೇ ಅವ್ರಿಗೂ ಗೊತ್ತೇ ಇರಲಿಲ್ಲ. ನಾವು ಲಾಸ್ಟ್ ಟೈಮ್ ಇದೇ ಟೈಮ್ನಲ್ಲಿ ಸೇಮ್ ಪ್ಯಾಕೇಜ್ ಬುಕ್ ಮಾಡಿ ಹೋಗಿದ್ವಿ. ಬಟ್ ಆವಾಗ 300 rupees ಸ್ಪೆಷಲ್ ದರ್ಶನ ಇತ್ತು. ನಾವು ಡ್ರೈವರ್ನ ಕೇಳಿದ್ದಕ್ಕೆ ಅವರು ಲಾಸ್ಟ್ 8 months ಆಯಿತು ಅದನ್ನು ತೆಗೆದು ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಟಿಕೆಟ್ ಬುಕ್ ಮಾಡೋಕ್ಕೆ ಮುಂಚೆ ಕಂಪ್ಲೀಟಾಗಿ ಒಂದು ಸಲ ಗಮನ ಇಟ್ಟು ನೋಡಿದ್ದಿದ್ರೆ ಈ ಮಿಸ್ಟೇಕ್ ನಮ್ಮಿಂದ ಆಗ್ತಾ ಇರಲಿಲ್ಲ. ಈ ಹೋಟೆಲ್ನಿಂದ 11 ಗಂಟೆಗೆ ಹೊರಟು ನಾವು ತಿರುಪತಿಗೆ ಎಕ್ಸಾಕ್ಟಾಗಿ 2:10ಕ್ಕೆ ಬಂದು ಇಳಿದ್ವಿ. ಇದು ಕೂಡ ಇನ್ಕ್ಲೂಡಿಂಗ್ ಪ್ಯಾಕೇಜಲ್ಲೇ ಬಂದ್ಬಿಡತ್ತೆ. ಇಲ್ಲಿ ನಮಗೆ 1 hour ಟೈಮ್ ಕೊಡ್ತಾರೆ. ಅಷ್ಟರಲ್ಲಿ ನಾವು ಫ್ರೆಶ್ ಅಪ್ ಆಗಿ ಹೊರಗಡೆ ಬರಬೇಕು. ಹೋಟೆಲ್ ರೂಮ್ ಆಗಿರ್ಬೋದು ಅಥವಾ ವಾಶ್ರೂಮ್ ಆಗಿರ್ಬೋದು ಎರಡು ಕ್ಲೀನಾಗೇ ಇತ್ತು. ಹಾಟ್ ವಾಟರ್ ಫೆಸಿಲಿಟಿನೂ ಇತ್ತು. ನಾವು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗಂತ ರೆಡಿಯಾಗಿ ಹೋದ್ವಿ. ಬಟ್ ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ಗಂಟೆಗೆ ನಾವು ಬ್ರೇಕ್ಫಾಸ್ಟ್ ಮಾಡಿರ್ಬೋದು ಅಂತ ಗೆಸ್ ಮಾಡಿ. ಲೈಫಲ್ಲಿ ನಾನು ಯಾವತ್ತೂ ಈ ಟೈಮ್ನಲ್ಲಿ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ನಾನು ಈ ಟೈಮ್ನಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದು. ನೀವೇ ನೋಡ್ಬೋದು, ನಾನು ತೋರಿಸ್ತಾ ಇದ್ದೀನಿ ಯಾವ ಟೈಮಲ್ಲಿ ಬ್ರೇಕ್ಫಾಸ್ಟ್ ತಿಂದ್ವಿ ಅಂತ. ಬ್ರೇಕ್ಫಾಸ್ಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ಯಾರು ಎಷ್ಟು ಬೇಕಾದರೂ ತಿನ್ಬೋದು. ಏನೇ ಆಗಲಿ ಆ ಟೈಮ್ನಲ್ಲಿ ಎಷ್ಟು ತಿನ್ನೋಕ್ಕಾಗತ್ತೆ ಹೇಳಿ. ಇದರ ಜೊತೆಗೆ ಕಾಫಿ ಮತ್ತು ಟೀನೂ ಇತ್ತು. ನಾವಿಲ್ಲಿಂದ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಕಾಫಿ ಟೀ ಎಲ್ಲ ಕುಡಿದು ಹೊರಟಿದ್ದು 4:10ಗೆ. ನಮಗೆ ಆಲ್ರೆಡಿ ಹೆದರಿಸ್ತಾ ಇದ್ರು, ಸರ್ವದರ್ಶನ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ, ನೀವು ಜಾಸ್ತಿ ಟೈಮ್ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾನೇ ಇದ್ದರು. ನಾವು ಹೋಗಿದ್ದಿದ್ದು ಫ್ರೈಡೇ ದರ್ಶನಕ್ಕೆ ಅಂತ. ಆದ್ರೂ ಇಷ್ಟು ರಶ್ ಇರುತ್ತೆ ಅಂತ ಹೇಳ್ತಾನೆ ಇದ್ದರು. ಬಟ್ ಎವ್ರಿ ಫ್ರೈಡೇ ಯಾವಾಗೂ ದೇವರಿಗೆ ಅಭಿಷೇಕ ಮಾಡ್ತಾರಂತೆ, ಆದ್ದರಿಂದ ಸ್ವಲ್ಪ ದರ್ಶನ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ನಾವೆಲ್ಲರೂ ಬ್ರೇಕ್ಫಾಸ್ಟ್ನ ಮುಗಿಸಿ ಹೊರಟಿದ್ದು ಲೋಕಲ್ ಬಸ್ ಸ್ಟಾಪಿಗೆ. ಅಲ್ಲಿಂದ ಬೆಟ್ಟ ಹತ್ತೋದಕ್ಕೆ ಅಂತ ಬೇರೆ ಬಸ್ನ ಪ್ರೊವೈಡ್ ಮಾಡ್ತಾರೆ. ಇದೂ ಅಷ್ಟೇ ಇನ್ಕ್ಲೂಡ್ ಪ್ಯಾಕೇಜಲ್ಲೇ ಆಗಿರುತ್ತೆ. ಇನ್ ಕೇಸ್ ನಾವು ಸಪ್ರೇಟ್ ಹೋಗ್ತೀವಿ ಅಂತ ಹೇಳಿದ್ರೆ ಪರ್ ಹೆಡ್ 90 rupees ಅಂತ ಹೇಳಿದ್ರು. ಹಾಗೆ ಗೈಡ್ ಕೂಡ ನಿಮಗೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ಲಿ ಹತ್ತಬೇಕು, ಎಲ್ಲಿ ಇಳಿಬೇಕು, ಎಲ್ಲಿ ನಿಮ್ಮ ಲಗೇಜ್ನ ಕೊಡಬೇಕು ಅನ್ನೋದನ್ನು ಅವ್ರು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಟೈಮಿಂಗ್ಸ್ ಏನಂತ ಬರ್ದಿರ್ತಾರೆ. ಒಂದು ಲಾಡು ಫ್ರೀ ಬರುತ್ತೆ, ಅದು ಬಿಟ್ಟು ಯಾವ ಕಂಪಾರ್ಟ್ಮೆಂಟ್ ನಲ್ಲಿ ಕೂತ್ಕೋಬೇಕಂತ ಬರೆದಿರ್ತಾರೆ. ಹೋಟೆಲ್ನಿಂದ ದೇವಸ್ಥಾನ ಹತ್ರ ಬರಬೇಕು ಅಂದರೆ ಎಕ್ಸಾಕ್ಟಾಗಿ 45 minutes ಆಗೋಗುತ್ತೆ. ನಾವಿಲ್ಲಿ ಕರೆಕ್ಟಾಗಿ 5 ಗಂಟೆಗೆ ಬಂದ್ವಿ. ನಮ್ಮ ತಿರುಪತಿ ದೇವಸ್ಥಾನಕ್ಕೆ ಬಂದ ಮೇಲೆ ನಾಮ ಹಾಕಿಸ್ಕೊಳ್ದೇ ಇದ್ರೆ ಹೇಗೆ, ಆದ್ದರಿಂದ ನಾವು ನಾಮನ ಹಾಕಿಸ್ಕೊಂಡು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ರೆಡಿಯಾಗಿ ನಿಂತ್ವಿ.
ನಮ್ಮ ಬಸ್ನಲ್ಲಿ ಕೆಲವರು ಮುಡಿ ಕೊಡೋದಕ್ಕೆ ಅಂತಲೇ ಹೋಗಿದ್ರು. ಸೊ ಅವರಿಗೋಸ್ಕರನೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಹಾಗೆ ಆ ಟೈಮ್ನಲ್ಲಿ ಸುತ್ತಮುತ್ತ ಇರೋ ಅಂಗಡಿಗಳನ್ನ ಹೋಗಿ ನೋಡ್ತಾ ಇದ್ವಿ. ಅಲ್ಲಿರೋ ಪ್ರತಿಯೊಂದು ವಸ್ತುಗಳನ್ನ ನೋಡೋದಕ್ಕೆ ಒಂದು ರೀತಿ ಖುಷಿಯಾಗತ್ತೆ. ನಾವು ಜಸ್ಟ್ ನೋಡ್ತಾ ಇದ್ವಿ ಅಷ್ಟೇ, ಏಕೆಂದರೆ ಇದು ಬೆಳಿಗ್ಗೆ ಆಗಿರೋದ್ರಿಂದ ನಾವು ಶಾಪಿಂಗ್ ಮಾಡಿ ಮತ್ತು ಆ ಲಗೇಜ್ನೆಲ್ಲ ಇನ್ನೊಂದು ಕಡೆ ಇಡಬೇಕು ಅಂತ ನಾವೇನೂ ತೊಗೊಳ್ತಾ ಇರಲಿಲ್ಲ. ಅದರಲ್ಲಿ ಯಾಕೋ ಗೊತ್ತಿಲ್ಲ, ನನಗೆ ಈ ಗೊಂಬೆ ನೋಡಿದ್ರೆ ತುಂಬ ಇಷ್ಟ ಆಗ್ತಾಯಿತ್ತು. ಹೀಗೆ ನೀವು ದೇವಸ್ಥಾನಕ್ಕೆ ಹೋದಾಗ ಏನು ಇಷ್ಟ ಆಗುತ್ತೆ ಮತ್ತು ಏನು ತಗೊಳ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವಿಲ್ಲಿ ಸರ್ವದರ್ಶನ ಗೇಟ್ಗೆ ಅಂತ ಸಪ್ರೇಟು ಜೀಪಲ್ಲಿ ಹೋಗಬೇಕು. ಈ ಜೀಪ್ಗೆ ಪ್ಯಾಕೇಜ್ ಇನ್ಕ್ಲೂಡ್ ಆಗಿರಲ್ಲ, ನಾವೇ ಪರ್ ಹೆಡ್ 40 ರೂಪೀಸ್ ಅಂತ ಪೇ ಮಾಡಿ ಅಲ್ಲಿಗೆ ಹೋದ್ವಿ. ಕರೆಕ್ಟಾಗಿ ನಾವಿಲ್ಲಿ 6 ಗಂಟೆಗೆ ಬಂದು ಇಳಿದ್ವಿ. ಈ ಗೇಟಿಂದ ಫ್ರೀ ದರ್ಶನ ಶುರು ಆಯಿತು. ಇಲ್ಲಿಂದ ನಾವೆಲ್ಲರೂ ಬೇಗ ಬೇಗ ಹೊರಟ್ವಿ. ಹಾಗೆ ಒಂದು 20 ಮಿನಿಟ್ಸ್ ನಡ್ಕೊಂಡು ಮುಂದೆ ಹೋಗಾದ್ಮೇಲೆ ನಿಮಗೆ ಮೊಬೈಲ್ ಇಡೋದಕ್ಕೆ ಅಂತಲೇ ಒಂದು ಕೌಂಟರ್ ಇರುತ್ತೆ. ಅಲ್ಲಿ ನಿಮ್ಮ ಲಗೇಜ್ ಏನೇ ಇದ್ರೂ ಕೊಟ್ಟು ನೀವು ಟೋಕನ್ನ ಕಲೆಕ್ಟ್ ಮಾಡಬೇಕು. ಇದೇ ಲಾಸ್ಟ್ ಪ್ಲೇಸು ನಿಮಗೆ ಮೊಬೈಲ್ ಅಲೋ ಇರೋದು. ನಮ್ಮ ಕೈಯಲ್ಲಿ ಮೊಬೈಲ್ ಮಾತ್ರ ಇದ್ದಿದ್ದರಿಂದ ಮೊಬೈಲ್ನ ಕೊಟ್ಟು ಟೋಕನ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ನಿಮಗೆ ಆ ಟೋಕನ್ನಲ್ಲೇ ನೀವು ಯಾವ ಕಂಪಾರ್ಟ್ಮೆಂಟಲ್ಲಿ ಹೋಗಿ ಕೂರಬೇಕು ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ನಾವು ಅದ್ರ ಪ್ರಕಾರ ಹೋಗಿ ಕೂತ್ಕೊಂಡ್ವಿ. ಕರೆಕ್ಟಾಗಿ ನಾವು 6 ಗಂಟೆಗೆ ಆ ಕಂಪಾರ್ಟ್ಮೆಂಟಲ್ಲಿ ಹೋಗಿ ಕೂತ್ಕೊಂಡ್ವಿ. ನಾವು ಬೆಳಿಗ್ಗೆ 6 ಗಂಟೆಗೆ ಹೋಗಿ ಆ ಕಂಪಾರ್ಟ್ಮೆಂಟಲ್ಲಿ ಕೂತ್ಕೊಂಡು ಸಂಜೆ 6ವರೆಗೆ ದರ್ಶನ ಮುಗಿಸಿ ಹೊರಗಡೆ ಬಂದಿದ್ದು. ಅಂದರೆ ನಮ್ಮ ಟೋಟಲ್ ದರ್ಶನ ಟೈಮಿಂಗ್ಸ್ 12 ಅವರ್ಸ್ ಆಯಿತು. ಮೋಸ್ಟ್ಲಿ 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ ಇದ್ದಿದ್ರೆ ನಮಗೆ ಇಷ್ಟು ಟೈಮಿಂಗ್ಸ್ ಆಗ್ತಾ ಇರಲಿಲ್ಲ. ಅಟ್ಲೀಸ್ಟ್ ಒಂದು 3 to 4 ಅವರ್ಸ್ ಮಾತ್ರ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಟಿಕೆಟ್ ಬುಕ್ ಮಾಡೋಕ್ಕೆ ಮುಂಚೆ ಕಂಪ್ಲೀಟಾಗಿ ನೋಡಿ. ನಾವೆಲ್ಲರೂ ಲಗೇಜ್ ಕೌಂಟರಿಂದ ಫೋನ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಮತ್ತದೇ ಲೋಕಲ್ ಬಸ್ನಲ್ಲಿ ಬೆಟ್ಟದಿಂದ ಕೆಳಗಡೆ ಹೋದ್ವಿ. ಸೊ ಅಲ್ಲಿಂದ ನಾವು ಹೊರಟಿದ್ದು ಮಂಗಾಪುರದ ಪದ್ಮಾವತಿ ದೇವಸ್ಥಾನಕ್ಕೆ ಅಂತ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ 8:30 ಆಗೋಗ್ಬಿಟ್ಟಿತ್ತು. ಇದು ಕೂಡ ನಿಮಗೆ ಟೂರ್ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಈ ದೇವಸ್ಥಾನದಲ್ಲಿ ಸ್ಪೆಷಲ್ ಎಂಟ್ರಿ ಟಿಕೆಟ್ ಅಂದ್ಬಿಟ್ಟು ನಾವು 50 ರೂಪೀಸ್ ನಾವೇ ಪೇ ಮಾಡಿ ಒಳಗಡೆ ಹೋದ್ವಿ. ಇಲ್ಲೂ ಅಷ್ಟೇ ಫೋನ್ಗಳನ್ನ ಅಲೋ ಮಾಡಲ್ಲ, ಆದ್ದರಿಂದ ನಾವು ಫೋನ್ಗಳನ್ನೆಲ್ಲ ಬಸ್ಸಲ್ಲೇ ಇಟ್ಟು ಹೋಗಿದ್ವಿ. ಇನ್ನೊಂದು ಚಿಕ್ಕ ಇನ್ಫಾರ್ಮೇಷನ್ ಏನಂದರೆ, ಫ್ರೀ ದರ್ಶನದಲ್ಲಿ ಗಂಡು ಮಕ್ಕಳಿಗೆ ಧೋತಿ ಕಂಪಲ್ಸರಿ ಇರಲ್ಲ, ಅವರು ಪ್ಯಾಂಟ್ ಹಾಕ್ಕೊಳ್ಬೋದು. ಅದೇ ಥರ ಲೇಡೀಸ್ಗೂ ಅಷ್ಟೇ ಸೀರೆ ಅಥವಾ ದುಪ್ಪಟ್ಟ ಇರೋ ಚೂಡಿದಾರ್ ಹಾಕ್ಕೊಂಡು ಹೋಗ್ಬೋದು. ಪದ್ಮಾವತಿ ಅಮ್ಮನವರ ದರ್ಶನ ಬೇಗ ಮುಗೀತು, ಆದ್ದರಿಂದ ಮತ್ತೆ ನಾವು ಹೋಟೆಲ್ ಕಡೆಗೆ ಹೊರಟ್ವಿ. ನಾವು ಬೆಳಿಗ್ಗೆ ಯಾವ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವೋ ಮತ್ತದೇ ಹೋಟೆಲ್ಗೆ ಕರ್ಕೊಂಡು ಹೋದರು. ನಾವು ಈ ಹೋಟೆಲ್ಗೆ ಬಂದಾಗ ಆಲ್ರೆಡಿ 11 ಗಂಟೆ ಆಗೋಗಿತ್ತು. ನಾವು ಲಾಸ್ಟ್ ಇಯರ್ ಬಂದಾಗ ನಮಗೆ ಲಂಚ್ ಆಗಲಿ ಡಿನ್ನರ್ ಆಗಲಿ ಅವ್ರು ಪ್ರೊವೈಡ್ ಮಾಡ್ತಾ ಇರಲಿಲ್ಲ. ಬಟ್ ಈ ಸಲ ಇದನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಮತ್ತು ಖುಷಿನೂ ಆಯಿತು. ಅಂತೂ ಇಂತೂ ನಾವು ತಿರುಪತಿ ದರ್ಶನ ಮುಗಿಸ್ಕೊಂಡು ಬೆಂಗಳೂರಿಗೆ ಕರೆಕ್ಟಾಗಿ 4 ಗಂಟೆ 10 ನಿಮಿಷಕ್ಕೆ ಬಂದು ಇಳಿದ್ವಿ. ಅಲ್ಲಿಗೆ ನಮ್ಮ 1 ಡೇ ಟ್ರಿಪ್ ಪ್ಯಾಕೇಜ್ ಮುಗೀತು. ಇನ್ನೂ ಏನಾದರೂ ನೀವು KSTDC ತಿರುಪತಿ ಪ್ಯಾಕೇಜ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಹೀಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.